ನೇರವಾಗಿ ಮಾತಾಡ್ಬಿಡ್ತೀನಿ. ಒಂದ್ಸತಿ ಕೆಟ್ಟದಾಗಿರುತ್ತೆ ಜನಕ್ಕೆ, ನಾನೇನೋ ನಾನೇನೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಕಲರ್ ಹಾಕಿ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಒಂದ್ಸತಿ ಭಾಷಣ ಮಾಡ್ತಾ ಇರುವಾಗ ಒಂದ್ಸತಿ ಹೇಳಿದೆ, ನಮ್ಗೆ ಇಂಡಿಪೆಂಡೆನ್ಸ್ ಬಂದಿದೆ, ಆವಾಗ ಇಡೀ ದೇಶವನ್ನು ಆರ್ಥಿಕವಾಗಿ ನಡೆಸಿದ್ದು ಕೋಲಾರ ಜಿಲ್ಲೆ, ಬಂಗಾರ ಕೊಟ್ಟು ಅದ್ರ ಜೊತೆ ಕರ್ನಾಟಕ ರಾಜ್ಯ ಮತ್ತೆ ಇಡೀ ಭಾರತ ದೇಶವನ್ನು ನಡೆಸಿದ್ದೆ ನಮ್ಮ ಕೋಲಾರ ಜಿಲ್ಲೆ ಅಂದ್ಕೊಳ್ಳಿ. ಈಗ ಎಂಥ ಪರಿಸ್ಥಿತಿ ಇದೆ ಅಂದರೆ ಇವಾಗ ನಾವು ಕುಡಿಯೋ ನೀರಕ್ಕೆ ನಿಮ್ಮನ್ನು ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಒಂದು ಭಾಷಣ ಮಾಡಿದೆ. ಈ ವಿಚಾರ ಮಾತಾಡ್ತಾ ಇರುವಾಗ ಪಕ್ಕದಲ್ಲಿರೋ ಸಂಸದರು ಕೇಳಿದ್ರು, ಯಾಕೆ ನೀರಿಲ್ವಾ ಅಂತ. ಆಂಧ್ರ ಟಿಡಿಪಿ ಅವ್ರನ್ನ ಆಲ್ರೆಡಿ ನಾನು ಒಂದು 2 ಸತಿ ಮಾತಾಡಿದ್ದೆ. ಕೃಷ್ಣಾ ನದಿ ನೀರು ನೀವು ಏನಾದರೂ ಕುಪ್ಪಂ ತಗೊಬರ್ತಾ ಇದ್ದೀರಾ, ಅದರಲ್ಲಿ ನಮಗೆ ಏನು TMC ಎಷ್ಟು 6 TMC 7 8 ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಷ್ಟು TMC ಕೊಡಬೇಕಾಗುತ್ತೆ ನೀವು ಅಂತ ಹೇಳಿ. ಕೃಷ್ಣಾ ಇದು ಏನಾಗುತ್ತೆ ಬಚಾವತ್ತಲ್ಲ ಟ್ರಿಬ್ಯುನಲ್, ಅಲ್ಲಿ ನೀವೆಲ್ಲ ನೀವು ಸಾಲ್ವ್ ಮಾಡ್ಕೋಬೇಕಿದ್ದು, ಸಾಲ್ವ್ ಮಾಡ್ಕೊಂಡಾಗ ಬರುತ್ತೆ ಅಂತ. ಆ ಕೃಷ್ಣಾ ಟ್ರಿಬ್ಯುನಲ್ ಬಿಟ್ಬಿಟ್ಟು ಏನು ಇವಾಗ ಸಮುದ್ರಕ್ಕೆ ಹೋಗುತ್ತೋ ಅದನ್ನ ನೀವು ಡೈವರ್ಟ್ ಮಾಡಿಕೊಂಡು ನೀವು ಕುಪ್ಪಂವರೆಗೂ ತಗೊಂಡೋಗಿದ್ದೀರಾ, ಆ ನಿಟ್ಟಿನಲ್ಲಿ ನಮ್ಗೆ ನೀರು ಕೊಡಿ ಅಂತ ಕೇಳಿದ್ರು. ಅದನ್ನ ನಮ್ಮ ಸಂಸದರು ಅಲ್ಲಿ ಸ್ವಲ್ಪ ಇಲ್ಲ ಅದು ಇದು ಅಂತೆಲ್ಲ ಹೇಳಿದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ನೀವು ಅಲ್ಲಿಂದ ಏನು ತಗೊಂಡು ಕುಪ್ಪಂಗೆ ಎತ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದೀರೋ, ವೆದರ್ ಇಟ್ ಈಸ್ ಮಾನ್ಸೂನ್ ಅಲ್ಲಿ ಎಕ್ಸೆಸ್ ಫ್ಲೋ ಆದಾಗ ಅದನ್ನ ತಗೊಂಡು ಹೋಗ್ತೀರಾ, ಇಲ್ಲಾಂದ್ರೆ ನೀವೇ ಒಂದು ಪ್ರಾಜೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅದನ್ನೆಲ್ಲ ಬಿಟ್ಟು ನಾನು ಕೇಳೋದು ಬರೀ 4 ತಿಂಗಳು ನೀವು ಮಾನ್ಸೂನ್ ಅಲ್ಲಿ ಎಕ್ಸೆಸ್ ಆಲ್ಮಟ್ಟಿ ಡ್ಯಾಮ್ ಅಂತ ಬಿಡ್ತಿರಲ್ಲ, ಅದನ್ನ ಡೈವರ್ಟ್ ಮಾಡ್ಕೊಳ್ಳಿ ನಮಗೆ. ಅದು ಮಾಡಿ ನಾವು 4 ತಿಂಗಳು ನಮ್ಮ ಕೆಪಾಸಿಟಿ ಎಷ್ಟಿದೆಯೋ, ನಮ್ಮ ಕರ್ನಾಟಕ ರಾಜ್ಯದ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನಾವು ಎತ್ಕೊಳ್ತೀವಿ. ಕಾಸ್ಟ್ ಯಾರು ಬೇರ್ ಮಾಡ್ತಾರೆ ಅಂತ, ಕಾಸ್ಟ್ ನಾವೇ ಬೇರ್ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಕರ್ನಾಟಕ ರಾಜ್ಯನೇ ಬೇರ್ ಮಾಡ್ಕೊಳುತ್ತೆ ಅಂತ ಹೇಳಿದೆ. ದೆನ್ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂ, ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ಅಂತ ಹೇಳಿದ್ರು. ಇದೆಲ್ಲ ಮಾತಾಡಿದ್ಮೇಲೆ ಚಂದ್ರಬಾಬು ನಾಯ್ಡು ಅವರು ವಿಶಾಖಪಟ್ಟಣಂ ಅದೇ ಸ್ಟೀಲ್ ಪ್ಲಾಂಟ್ ಏನೋ ಮಾತಾಡಕ್ಕೆ ಬಂದಾಗ ಒಂದು ಅವಕಾಶ ಸಿಕ್ತು. ನಾನು ಮತ್ತೆ ವೆಂಕಟೇಶ್ವರ ರೆಡ್ಡಿ ಅವರು ಏನಕ್ಕೋ ಅಲ್ಲಿದ್ದಾಗ ಕುಮಾರಣ್ಣ ನಮ್ಮನ್ನಲ್ಲೂ ಕರ್ಕೊಂಡು ಹೋದ್ರು. ಮೀಟಿಂಗ್ ಅಲ್ಲೇ ಆಗಿ ಕುಮಾರಣ್ಣ ವಾಪಸ್ ಹೋದ್ಮೇಲೆ ಅವ್ರಿಗೊಂದು ಮಾತು ಕೇಳಿದ್ರು ಚಂದ್ರಬಾಬು ನಾಯ್ಡು ಅವ್ರಿಗೆ, ಹಿಂಗಿದೆ ನಮ್ದು ಪರಿಸ್ಥಿತಿ, ದಯವಿಟ್ಟು ಕೊಡಬೇಕು, ನೀರಿಲ್ಲ ಅಂದ್ರು. ನೀವು ಕುಪ್ಪಂ ತಗೊಂಡು ಹೋಗೋ ನೀರಿನಲ್ಲಿ ನಾವು 6 TMC 8 TMC ಅದು ಹೇಳಿಲ್ಲ ಎಷ್ಟು TMC ಬೇಕು ಅಂತ, ಅದನ್ನ ನಮ್ಮ ಕೆಪಾಸಿಟಿ ನಾವು ಡ್ರಾ ಮಾಡ್ಕೊಡ್ತೀವಿ ಅಂದಾಗ ಮಾತಾಡೋಣ ಏನು ಅಂತ ಹೇಳಿದ್ರು. ಅದಾದ್ಮೇಲೆ ಮೊನ್ನೆ ಚಿಂತಾಮಣಿಗೆ ಬಂದಾಗ ಪವನ್ ಕಲ್ಯಾಣ್ ಅವರು ವೇದಿಕೆ ಮೇಲೆ ಎಲ್ಲ ಮಾತಾಡ್ತಾ ಇರುವಾಗ ಒಂದು 2 ನಿಮಿಷ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಪೇಪರ್ ಕೊಟ್ಟು HNSS ಆಂಧ್ರಿ ನಿವಾಸ್ ಸುಜಲಾ ಏನೋ ಅಂತ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಮಾಡ್ತಾ ಇದ್ರು, ಬುಕ್ಕಾಪಟ್ಟಣಂ ಮತ್ತೆ ಏನೋ ಒಂದು ರಿಸರ್ವ್ ಅಲ್ಲಿಂದ ನಾವು ನೀರು ಎತ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಇದೆತ್ಕೊಂಡು ಅವರು ಯಾಕೆ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ ಅಂದರೆ, ಇದು ವೇದಿಕೆ ಬೇರೆ ವೇದಿಕೆ ಇರೋದು, ಇದು ನೀರಾವರಿಗೆ ಒಂದು ಆದ್ಯತೆ, ಮತ್ತೆ ಮಿಕ್ಕಿದ್ದು ನಮ್ಮ ಗೋಪಾಲ್ ಗೌಡ್ರು ಅವ್ರಿಗೆ ಜನ್ಮದಿನದ ಕಾರ್ಯಕ್ರಮ, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ. ಅದಕ್ಕೆ ಡಿಸೆಂಬರ್ ಆದ್ಮೇಲೆ ಸೆಷನ್ ಆದ್ಮೇಲೆ ಒಂದ್ಸತಿ ಬಾ ಅಂತ ಹೇಳಿದ್ರು. ಅವರು ಸಂಸದರು ಇದ್ದಾರೆ ಅಲ್ಲಿ, ಅವ್ರಿಗೂ ಹೇಳಿದ್ದೀನಿ, ನೀವೊಂದು ಟೈಮ್ ಫಿಕ್ಸ್ ಮಾಡಿ ನಮಗೆ ಜನವರಿ 1st ವೀಕೋ 2nd ವೀಕೋ ಪವನ್ ಕಲ್ಯಾಣ್ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆಯ್ತು ಅಂತ ಹೇಳಿದ್ದಾರೆ. ಇಂತಹ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಸಂಸತ್ನಾಗೆ. ಇದು ಏನಾದ್ರೂ ನಮಗೆ ಸಕ್ಸಸ್ ಆದ್ರೆ ನಮ್ಮ ಕೃಷ್ಣಾ ಟ್ರಿಬ್ಯುನಲ್ ಬೇಡ, ಈ ಎತ್ತಿನೊಳೆನೂ ಬೇಡ, ಏನೂ ಬೇಡ, ಬಟ್ ಆಪ್ಷನ್ ನಾವು ಇಟ್ಕೋಬೇಕು. ಆ ಟ್ರಿಬ್ಯುನಲ್ ನೀರು ಬೇಕು ಅಂತ ಕೇಳಬೇಕು, ಎತ್ತಿನೊಳೆಗೂ ಬೇಕು ಅಂತ ಕೇಳಬೇಕು. ಈ ಏನಿದು ಇವಾಗ ಎಕ್ಸೆಸ್ ನೀರು ಹೋಗ್ತಾ ಇದೆಯೋ ಆ ನೀರು ಬೇಕಾಗುತ್ತೆ. ಇವಾಗ ಇನ್ನೊಂದ್ಸತಿ ಅಣ್ಣ ಜೊತೆ ಒಂದು ಅರ್ಧ ಗಂಟೆಯಿಂದ ಕೇಳ್ತಾ ಇದ್ದೆ, ಈ KC ವ್ಯಾಲಿ ಟೆರ್ಷರಿ ಟ್ರೀಟ್ಮೆಂಟ್ ಆದ್ರೂ ಪರವಾಗಿಲ್ವಾ ಅಂತ ಕೇಳ್ತಾ ಇದ್ದಾಗ ಅದು ಬಂದ್ರೇನು ಸಾಕು ಅಂತ ಇದ್ರಣ್ಣ. ಮಗ ಅಕಾರ್ಡಿಂಗ್ ಟು ದ ಏನದು ಆ ನೀರು ಗುಣಮಟ್ಟ ಕರೆಕ್ಟ್ ಆಗಿದ್ರೆ ಅಲ್ಲ
ಗುಣಮಟ್ಟ BOD ಅವೆಲ್ಲ ನಮ್ಗೆ ಗೊತ್ತಿಲ್ಲ ಬೇಡ, ಗುಣಮಟ್ಟ ಅಂತ ಸಾಕು, ಅದು ಆದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ ಈ 4 ಆಪ್ಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈ 4 ಆಪ್ಷನ್ ಅಲ್ಲಿ ಯಾವುದು ಸೂಟಬಲ್ ಅಂತ ನಾವು ಫಸ್ಟ್ ಡಿಸೈಡ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಾವು ಏನೋ ಒಂದು ಇಲ್ಲಿ ಪ್ರತಿಭಟನೆ ಮಾಡ್ತೀವೋ ಇಲ್ಲಂದ್ರೆ ಏನೋ ಸಮಾವೇಶ ಮಾಡ್ತೀವೋ, ಆ ಪಾಯಿಂಟ್ಸ್ ಇಡಬೇಕಲ್ಲ ನಾವು. ಇದ್ರಲ್ಲಿ ಕೊಡಿ ನೀರು ಅಂತ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆಪ್ಷನ್ ಅಂತ ಕೊಡ್ಬೇಕಲ್ಲ ನಾವು. ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟ್. ದಯವಿಟ್ಟು ನನ್ನ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಏನಪ್ಪ ಹಿಂಗ್ ಮಾತಾಡ್ತಾನೆ ಅಂತ. ಪ್ರತಿಭಟನೆ ಮಾಡೋದು ಸೆಕೆಂಡ್ರಿ. ಯು ಶುಡ್ ಹ್ಯಾವ್ ದ ಅಜೆಂಡಾ. ಅದು ಮಾಡುವಾಗ ಏನಕ್ಕೆ ನಾವು ಮಾಡ್ತಾ ಇದೀವಿ, ಇದು ನಮ್ಗೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡಬೇಕು. ಇದು ಫಸ್ಟ್ ನಾವು ರೆಡಿ ಆದ್ರೆ ಆಮೇಲೆ ನಾವು ಪ್ರತಿಭಟನೆ ಮಾಡೋದು ಇಲ್ಲಾಂದ್ರೆ ಒಂದು ಸಮಾವೇಶ ಮಾಡೋದು ಅದನ್ನ ಮಾಡೋದು. ಇದು ಯಾಕಂದ್ರೆ ಅದು ನನಗೆ ತಿಳ್ಕೊಂಡ್ಗೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಬೇಕಾಗುತ್ತಲ್ಲ. ನೀವು ನಾವು ಯಾರ್ಯಾರು ಕೂತ್ಕೊಂಡು ಮಾತಾಡಿದ್ರೆ ಇವೆಲ್ಲ ನೋಡ್ಬೇಕಂದ್ರೆ ಇದೊಂದು ಕಾರ್ಯಕ್ರಮ ಮಾಡಿದ್ರೆ ಆಮೇಲೆ ನಾವು ಈ ಪ್ರೋಗ್ರಾಮ್ ಮಾಡಬೇಕು ಅಂತ ನನಗನ್ಸುತ್ತೆ. ಈ ಸಂಸತ್ನಲ್ಲಿ ಸಂಸದರಲ್ಲಿ ಏನ್ ಮಾಡ್ತಾ ಇದಾರೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಸದನದಲ್ಲಿ. ಅದೆಲ್ಲ ಈ ಸದನದಲ್ಲಿ ನಡೀತಾ ಇರೋದು ಬರೀ ಇಷ್ಟೇ. ಆ TDP ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ನಾನು 6 ಇಂದ 8 ತಿಂಗಳು ತಗೊಂಡೆ. ಈ ನೀರು ನಮ್ಗೆ ಕೊಡಬೇಕು, ಈ ನೀರು ನಮ್ಗೆ ಕೊಡಬೇಕು ಅಂತ. ಕೊನೆಗೆ ಅವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾರು? ನಮ್ಮ TDP ಸಂಸದರು. ಸೊ ಅದೊಂದು ಒಂಥರ ಒಳ್ಳೆ ಅಚೀವ್ಮೆಂಟೇ ನನಗೆ. ಯಾಕೆಂದ್ರೆ ಮಾತು ಎತ್ತಿದ್ರೆ ನೀವು ಏನಾದ್ರೂ ಮಾಡಿ ಕೃಷ್ಣ ನೀರು ಮಾತ್ರ ಕೇಳಬೇಡಿ ನಮ್ಮನ್ನ ಅಂತ. ಬಟ್ ಇದು ಹೇಳಿದ ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ. ಅದ್ರ ಜೊತೆ ಏನೋ ಒಂದು 2-3 ಇಂಜಿನಿಯರ್ನ ಕಳಿಸಿದ್ದೆ ಮದನಪಲ್ಲಿ MLA ಜೊತೆ ಮಾತಾಡಿ ಅದು ಏನು JJM ಸ್ಕೀಮ್ ಅಂತ ಅವ್ರು ಏನು ಕೃಷ್ಣಾ ನದಿ ನೀರು ತಗೊಂಡು JJM ಸ್ಕೀಮ್ ಮಾಡಿದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ DPR ಮಾಡೋರು ನಮ್ಮ ಕರ್ನಾಟಕ ರಾಜ್ಯದವರೇ. ಅದು ನೆಕ್ಸ್ಟ್ ಬರೋ ವಾರ ಚೀಫ್ ಇಂಜಿನಿಯರ್ನ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ಮಾತಾಡಿ ಒಂದ್ಸತಿ ಇಲ್ಲಿ ಯಾರು ತಜ್ಞರಿದ್ದಾರೋ, ಆಂಜನೇಯ ರೆಡ್ಡಿ ಅವರಾದ್ರೂ ಆಗಲಿ, ಬೇರೆ ಯಾರಾದ್ರೂ ಆಗಲಿ, ವೆಂಕಟೇಶ್ ಆದ್ರೂ ಆಗಲಿ, ನಮ್ಮ ಪ್ರಕಾಶ್ ಅಣ್ಣ ಅವರಾದ್ರಾಗಲಿ, ಯಾರಾದ್ರೂ ಆಗಲಿ, ಅವ್ರ ಜೊತೆ ಕೂತ್ಕೊಂಡು ನನ್ನ ಹತ್ರ ಮಾಹಿತಿ ಇದೆಯೋ ಅದೆಲ್ಲ ಕೊಡ್ತೀನಿ. ಅದಾದ್ಮೇಲೆ ಹೆಂಗೆ ಕೂತ್ಕೊಂಡು ಮುಂದೆ ಹೋಗೋಣ ಅಂತ ದಯವಿಟ್ಟು ನೀವೆಲ್ಲ ನಮಗೆ ಸಲಹೆ ಕೊಟ್ಟರೆ ಅದ್ರ ಪ್ರಕಾರ ನಾನು ಹೋಗಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಪಾಟೀಲ್ ಕೇಂದ್ರ ಸರ್ಕಾರದಲ್ಲಿ CR ಪಾಟೀಲ್ ಅವ್ರನ್ನೂ ಒಂದು ಕಡೆ ಬೇರೆ ಮುಖಾಂತರ ನಾನು ಹೇಳಿದ್ದೀನಿ, ಅಕಸ್ಮಾತ್ ಏನಾದರೂ ಇಂಥ ಪ್ರಾಜೆಕ್ಟ್ಸ್ ಆದರೆ ಸೆಂಟ್ರಲ್ ಇಂದ ಫಂಡ್ ನೀವು 1,500-2,000 ಕೋಟಿ ಡೈರೆಕ್ಟ್ ಆಗಿ ಕೊಡಿ ಅಂತ ಕೂಡ ಕೇಳಿಸಿದ್ದೀನಿ. ಅವರು ಪ್ರಾಜೆಕ್ಟ್ ಎತ್ಕೊ ಬಂದ್ರೆ ನಾನು ಐ ವಿಲ್ ಕ್ರೆಡಿಟ್ ಟು ಅಂತಾರೆ. ನಮ್ಗೆ ಇನ್ನೊಂದು ಆಸ್ತಿ ಏನಂದ್ರೆ ಎಲ್ಲೋ ಒಂದು ಕಡೆ ದೇವೇಗೌಡರ ಅಪ್ಪಾಜಿ ಇದ್ದಾರೆ, ಅವ್ರು ಹೋಗಿ ಬಂದು ಕೂತ್ಕೊಂಡ್ರೆ ಯಾರು ಇಲ್ಲ ಅನ್ನಲ್ಲ. ಅದು ಒಂದು ಅಸ್ತ್ರ. ಯಾಕಂದ್ರೆ ನಮ್ದು ಜೂನ್ವರೆಗೂ ಅವ್ರಿಗೆ ಟರ್ಮ್ ಇದೆ. ಅದಾದ್ಮೇಲೂ ಅವರು ಅಷ್ಟೇ ಬಲಿಷ್ಠವಾಗಿರ್ತಾರೆ ನನಗೆ ಗೊತ್ತು. ಅಂದ್ರೆ ರಾಜಕೀಯದಲ್ಲಿ ಅಲ್ಲಿ ಏನ್ ಮಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲೋ ಒಂದು ಕಡೆ ನಾವು ಏನಾದರೂ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸೆಕ್ಷನ್ಸ್ ಮತ್ತೆ ಜೂನ್ 30 ಶುರುವಾಗುತ್ತೆ. ಅದರಲ್ಲೇ ನಾವು ಅಷ್ಟೊತ್ತಿಗೆ ನಾವು ಪ್ಲಾನ್ ಮಾಡಿಕೊಂಡು ಅಲ್ಲಿ ಎತ್ಕೊಂಡೋಗಿ ಇಟ್ಟರೆ ಬಜೆಟ್ ಸೆಷನಲ್ಲಿ ಸ್ವಲ್ಪ, ಯಾಕಂದ್ರೆ 2 ಟರ್ಮ್ ಇರುತ್ತೆ, ಸುಮಾರು ಒಂದು 30 ದಿನ ಇರುತ್ತೆ. ಆವಾಗ ಅದನ್ನ ಮುಂದೆ ಕೊಡ್ಬೋದಾಗಿರುತ್ತೆ ಮಿನಿಸ್ಟರ್ಸ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ 20 ಕಿಲೋಮೀಟರ್ ದೂರ ಯರಗೋಳ್ಗೆ ಫೋನ್ ಮಾಡಬೇಕು. ಆ ಸೊಲ್ಯೂಷನ್ ಹೇಳಿದ್ದಾರೆ, ಆಂಧ್ರ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ. ಮುಳಬಾಗಿಲು ಮತ್ತೆ KGFಗೆ ನೀವು ಇಲ್ಲಿಂದ ಪ್ಲಾನ್ ಮಾಡಕ್ಕೆ ಹೋಗ್ಬೇಡಿ, ಅಲ್ಲೇ ಒಂದು ಕುಪ್ಪಂ ಹತ್ರನೇ ಒಂದು ಡ್ಯಾಮ್ ಇದೆ, ಅಲ್ಲಿಂದಲೇ ನೀವು ಪಂಪ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಣ್ಣ ಅವ್ರಿಗೆ, ಮತ್ತೆ ಯಾರ್ಯಾರು ಕೂತ್ಕೊಳ್ತಾರೋ ಅವತ್ತು ಚರ್ಚೆಯಲ್ಲಿ ಇದೆಲ್ಲ ಕೊಟ್ಟ ಮೇಲೆ ನಾವು ಒಂದು ಡಿಸೈಡ್ ಮಾಡಿ ಆಮೇಲೆ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. CMR ಶ್ರೀನಾಥಣ್ಣ ಹೇಳಿದವರು ಮತ್ತೆ ಓಂಶಕ್ತಿ ಚಲಪತಿ ಅಣ್ಣ ಅವ್ರು ಹೇಳಿದಂಗೆ 2 ಪಕ್ಷಗಳು ನಾವು ನಿಮ್ಮ ಜೊತೆ ಇರ್ತೀವಿ, ಪಕ್ಷ ಭೇದ ಬಿಟ್ಟು ನಾವು ನಿಮ್ಮ ಜೊತೆ ಇರ್ತೀವಿ, ಕುಡಿಯೋ ನೀರು ಬರೋಕ್ಕೂ ನಾವು ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.